ನಮಸ್ಕಾರ ಸ್ನೇಹಿತರೆ 9 ಫೆಬ್ರವರಿ 2026 ಸೋಮವಾರ. ಈ ಸೋಮವಾರ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ವ್ಯಾಪಾರ ನಡೆದಿದೆ. ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸರಿಸುಮಾರು 1,12,600 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ತರಲಾಗಿತ್ತು ಹೊಸ ಕಾಯಿ. ಇನ್ನು ಉಳಿದಂತೆ 10 ರಿಂದ 15 ಸಾವಿರ ಚೀಲ ಎಸಿ ಕಾಯಿ ಮಾರಾಟಕ್ಕೆ ತರಲಾಗಿತ್ತು. ಇನ್ನು ಮಾರಾಟಕ್ಕೆ ತಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಸೀಸನ್ ನಲ್ಲಿ ಮೊದಲ ಸಲ ಮಾರ್ಕೆಟ್ಗೆ ಅವಕ 1 ಲಕ್ಷದ ಗಡಿ ದಾಟಿದೆ. 1 ಲಕ್ಷಕ್ಕಿಂತ ಅಧಿಕ ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದರೂ ಕೂಡ ಬೆಲೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಕಂಡು ಬಂದಿಲ್ಲ. ಮಾರುಕಟ್ಟೆ ಯಾವುದೇ ಹಂತದಲ್ಲಿ ಕೂಡ ಬ್ಯಾಲೆನ್ಸ್ ತಪ್ಪಿಲ್ಲ. ಕೆಲವು ವೆರೈಟಿ ಮೆಣಸಿನಕಾಯಿ ಬೆಲೆಗಳು ರೈಸ್ ಆದ್ರೆ ಇನ್ನು ಕೆಲವು ವೆರೈಟಿ ಮೆಣಸಿನಕಾಯಿ ಬೆಲೆಗಳು ಸ್ಟಡಿಯಾಗಿ ನಡೆದಿದ್ದಾವೆ. ಹಾಗಾದ್ರೆ ಸ್ನೇಹಿತರೆ, ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನ್ ರೇಟ್ ನಡೆದು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ, ಆದ್ರೆ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ನೋಡಿದವರೆಲ್ಲ ಲೈಕ್ ಮಾಡಿ. ಇದರಿಂದ ವಿಡಿಯೋಗೆ ಹೆಚ್ಚು ರೀಚ್ ಬರುತ್ತೆ, ಹಾಗೆ ನಮಗೂ ಕೂಡ ಸಪೋರ್ಟ್ ಇದ್ದಾಗೆ ಇರುತ್ತೆ. ಹಾಗೆ ಯಾರನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನು ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಕ್ಕೆ ಬರೋದಾದ್ರೆ, ಡಬ್ಬಿ ಬ್ಯಾಡಗಿ ಮಳೆಗೆ ಬಯಲು ಭೂಮಿಯಲ್ಲಿ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 75,000ದಿಂದ 80,319 ರೇಟ್ ನಡೆದಿದೆ. ಇದನ್ನು ಸೀಡ್ಗಾಗಿ ತೆಗೆದುಕೊಳ್ಳಲಾಗಿದೆ. ಈ ರೇಟು ಮಾರ್ಕೆಟ್ನ ಒಂದು ಕಡೆ 6 ಚೀಲದ ಒಂದು ಲಾಟಿಗೆ ಮಾತ್ರ ಈ ರೇಟ್ ಹಾಕಲಾಗಿದೆ. ಇನ್ನು ಡಬ್ಬಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ 50,000ದಿಂದ 68,000 ರೇಟ್ ನಡೆದಿದೆ. ಇದೇ ರೇಟು ಡಬ್ಬಿ ಬ್ಯಾಡಗಿ ಮಾರ್ಕೆಟ್ ಎಲ್ಲ ಹೆಚ್ಚಿನದಾಗಿ ನಡೆದಿರೋದು. ಇನ್ನು ಬೆಸ್ಟ್ ಕ್ವಾಲಿಟಿ 32,000ದಿಂದ 46,000 ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 25,000ದಿಂದ 28,000 ರೇಟ್ ನಡೆದಿದೆ. ಲೋ ಕ್ವಾಲಿಟಿ 12,000ದಿಂದ 22,000 ರೇಟ್ ನಡೆದಿದೆ. ಇನ್ನು ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 35,000ದಿಂದ ಹತ್ತತ್ರ 50,000 ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದ್ರೆ ಬಿತ್ತಿದ ಬ್ಯಾಡಗಿ KDL ಮಳೆಗೆ ಬೆಳೆದ ಬಯಲು ಭೂಮಿಯಲ್ಲಿ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 65,000ದಿಂದ 70,111 ರೇಟ್ ನಡೆದಿದೆ. ಇದು ಕೂಡ ಮಾರ್ಕೆಟ್ನ ಒಂದು ಕಡೆ 4 ಚೀಲದ ಒಂದು ಲಾಟ್ಗೆ ಈ ರೇಟ್ ಹಾಕಲಾಗಿದೆ. ಇನ್ನು ಕಡ್ಡಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ 48,000ದಿಂದ 58,000 ರೇಟ್ ನಡೆದಿದೆ. ಇದೇ ರೇಟು ಮಾರ್ಕೆಟ್ ಎಲ್ಲ ಹೆಚ್ಚಿನದಾಗಿ ನಡೆದಿರೋದು. ಇನ್ನು ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ 32,000ದಿಂದ 45,000 ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ 24,000ದಿಂದ 32,000 ರೇಟ್ ನಡೆದಿದೆ. ಲೋ ಕ್ವಾಲಿಟಿ 15,000ದಿಂದ 22,000 ರೇಟ್ ನಡೆದಿದೆ. ಇನ್ನು ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 32,000ದಿಂದ ಹತ್ತತ್ರ 45,000 ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದ್ರೆ ಸಿಂಜೆಂಟಾ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 36,000ದಿಂದ 42,800 ರೇಟ್ ನಡೆದಿದೆ. ಇನ್ನು 2043 ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 34,000 ರೇಟ್ ನಡೆದಿದೆ. ಇನ್ನು ಮೀಡಿಯಂ ಕ್ವಾಲಿಟಿ ಕಾಯಿ 18,000ದಿಂದ 24,000 ರೇಟ್ ನಡೆದಿದೆ. ಇನ್ನು ಎಸಿ ಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 32,000ದಿಂದ 35,000 ರೇಟ್ ನಡೆದಿದೆ. ಸರ್ಪನ್ 102 ಅಂದ್ರೆ ಸರ್ಪನ್ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 48,000ದಿಂದ 52,000 ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಬೆಸ್ಟ್ ಕ್ವಾಲಿಟಿ 38,000ದಿಂದ 42,000 ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 22,000ದಿಂದ 30,000 ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಲೋ ಕ್ವಾಲಿಟಿ 8,000ದಿಂದ 18,000 ರೇಟ್ ನಡೆದಿದೆ. ಇನ್ನು ಎಸಿ ಕಾಯಿ 35,000ದಿಂದ 38,500 ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದ್ರೆ ಸಿಂಜೆಂಟಾ ಸೀಡ್ಸ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 20,000ದಿಂದ 26,000 ರೇಟ್ ನಡೆದಿದೆ. ಆದರೆ ಮಾರ್ಕೆಟ್ ಅಲ್ಲಿ ಹೆಚ್ಚಿನದಾಗಿ 24ರಿಂದ 24,500 ಹೆಚ್ಚಿನದಾಗಿ ನಡೆದಿದೆ. 26,000 ಎಲ್ಲೋ ಒಂದು ಕಡೆ ಮಾತ್ರ ನಡೆದಿದೆ. ಇನ್ನು 5531 ಬೆಸ್ಟ್ ಕ್ವಾಲಿಟಿ 17,000ದಿಂದ 18,500 ರೇಟ್ ನಡೆದಿದೆ. ಇನ್ನು 5531 ಮೀಡಿಯಂ ಕ್ವಾಲಿಟಿ 14ರಿಂದ 16,000 ರೇಟ್ ನಡೆದಿದೆ. 5531 ಮಚ್ಚಕಾಯಿ 12,000ದಿಂದ 15,500 ರೇಟ್ ನಡೆದಿದೆ. ಇನ್ನು ಬಿಳೆಗಾಯಿ 10,000ದಿಂದ 13,000 ರೇಟ್ ನಡೆದಿದೆ. ಎಸಿ ಕಾಯಿ 16,000ದಿಂದ 17,500 ರೇಟ್ ನಡೆದಿದೆ. ಡಿಡಿ ವೆರೈಟಿ ಡೀಲಕ್ಸ್ ಕ್ವಾಲಿಟಿ 24,000ದಿಂದ 30,000 ರೇಟ್ ನಡೆದಿದೆ. ಇನ್ನು ಡಿಡಿ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ 14,000ದಿಂದ 18,000 ರೇಟ್ ನಡೆದಿದೆ.
ರುದ್ರ ಬ್ಯಾಡ್ಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 38,000ದಿಂದ 47,000ದವರೆಗೆ ರೇಟ್ ನಡೆದಿದೆ. ಇನ್ನು ರುದ್ರ ಬ್ಯಾಡ್ಗಿ ಬೆಸ್ಟ್ ಕ್ವಾಲಿಟಿ 25,000ದಿಂದ 34,000ದವರೆಗೆ ರೇಟ್ ನಡೆದಿದೆ. ಇನ್ನು ರುದ್ರ ಬ್ಯಾಡ್ಗಿ ಲೋ ಕ್ವಾಲಿಟಿ 16,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಹೊಸ ಕಾಯಿ 23,000ದಿಂದ 24,500ರವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ 16,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು ಇಂಡೋ 5 ಎಸಿ ಕಾಯಿ 10,000ದಿಂದ 17,500ರವರೆಗೆ ರೇಟ್ ನಡೆದಿದೆ. ಸೂಪರ್ 10 ಹೊಸ ಕಾಯಿ 21,000ದಿಂದ 24,000ದವರೆಗೆ ರೇಟ್ ನಡೆದಿದೆ. ಇನ್ನು ಸೂಪರ್ 10 ಸೆಕೆಂಡ್ ಕ್ವಾಲಿಟಿ 14,000ದಿಂದ 17,000ದವರೆಗೆ ರೇಟ್ ನಡೆದಿದೆ. ಸೂಪರ್ 10 ಲೋ ಕ್ವಾಲಿಟಿ 8,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇನ್ನು BASFನವರ ಲಾಲಿ ಹೊಸ ಕಾಯಿ 26,000ದಿಂದ 29,500ರವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ 18,000ದಿಂದ 23,000ದವರೆಗೆ ರೇಟ್ ನಡೆದಿದೆ. ಇನ್ನು ಮೀಡಿಯಂ ಕ್ವಾಲಿಟಿ 10,000ದಿಂದ 15,500ರವರೆಗೆ ರೇಟ್ ನಡೆದಿದೆ. ತೇಜ ವೆರೈಟಿ ಡಿಲಕ್ಸ್ ಕ್ವಾಲಿಟಿ 15,000ದಿಂದ 19,500ರವರೆಗೆ ರೇಟ್ ನಡೆದಿದೆ. ತೇಜ ವೆರೈಟಿ ಸೆಕೆಂಡ್ ಕ್ವಾಲಿಟಿ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಸಿ ಕಾಯಿ 14,000ದಿಂದ 17,500ರವರೆಗೆ ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಡಿಲಕ್ಸ್ ಕ್ವಾಲಿಟಿ 16,000ದಿಂದ 19,000ದವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ವೆರೈಟಿ ಎಸಿ ಕಾಯಿ 10,000ದಿಂದ 17,000ದವರೆಗೆ ರೇಟ್ ನಡೆದಿದೆ. ಇನ್ನು ಸೆಮಿನಿಸ್ ಸೀಡ್ ವೆರೈಟಿ ಡಿಲಕ್ಸ್ ಕ್ವಾಲಿಟಿ 14,000ದಿಂದ 20,500ರವರೆಗೆ ರೇಟ್ ನಡೆದಿದೆ. ಇನ್ನು 1081, 341, 466, SAG ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 10,000ದಿಂದ 21,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಬ್ಯಾಡ್ಗಿ ಮಚ್ಚೆಕಾಯಿ 12,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಬ್ಯಾಡ್ಗಿ ಬಿಳೆಗಾಯಿ 8,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಸೀಡ್ ಮಚ್ಚೆಕಾಯಿ 12,000ದಿಂದ 16,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಸೀಡ್ ಬಿಳೆಗಾಯಿ 10,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸೋಮವಾರದ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ಯಾವ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡುವ ಬ್ಯಾಡ್ಗಿ ಮಾರುಕಟ್ಟೆ ಮೆಣಸಿನಕಾಯಿ ಬೆಲೆಗಳ ವಿಡಿಯೋ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ.